ಹಿರಿಯ ನಟಿ ಸರೋಜಾದೇವಿಯವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಅವರು ಅವರ ಭಾಷೆ ಮೇಲಿದ್ದಂಥ ಹಿಡಿತ ಇದೆಯಲ್ಲ, ಇವತ್ತಿನ ದಿವಸ ಬರ್ತಕ್ಕಂಥ ನಟಿಯರು ಅವರು ಆ್ಯಕ್ಟ್ ಮಾಡಬೇಕು ಅಂತಂದರೆ ಅವ್ರ ಸಿನಿಮಾಗಳನ್ನು ನೋಡಿದ್ರೆ ಅವರ ಭಾವನೆ, ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸು ಮತ್ತು ಭಾಷೆ ಮೇಲೆ ಹಿಡಿತಾ ಇರ್ತಕ್ಕಂಥದ್ದನ್ನು ನೋಡಿದ್ರೆ ಅದೇ ಒಂದು ಇನ್ಸ್ಟಿಟ್ಯೂಷನ್ ಥರ ನೀವು ನೋಡ್ಬೋದು. ಅದು ಯಾವುದೇ ಆರ್ಟಿಸ್ಟ್ ಆಗಿದ್ರು ಅವ್ರ ಅಭಿನಯವನ್ನು ನೋಡಿದಾಗ ಅದನ್ನು ಫಾಲೋ ಅಪ್ ಮಾಡಿದ್ರೆ ಇವತ್ತಿನ ದಿವಸ ಆ್ಯಕ್ಟಿಂಗ್ ಅನ್ನೋದು ಏನಿದೆ ಅದನ್ನು ನೀವು ಅವ್ರ ಮುಖಾಂತರ ನೋಡ್ಬೋದು. ಸರೋಜಾದೇವಿಯವರು ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದೇ ನಿಜವಾಗ್ಲು ಕಿತ್ತೂರು ರಾಣಿ ಚೆನ್ನಮ್ಮ ಬರ್ತಕ್ಕಂಥದ್ದು. ಕಪ್ಪ ಕೊಡಬೇಕೆ, ಏಕೆ ಕೊಡಬೇಕು ಕಪ್ಪ ಅಂತಕ್ಕಂಥದ್ದು. ನಾನು ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಕ್ ಮುಂಚೆ ನಾವು ನಿಜವಾಗ್ಲೂ ನೋಡಿದಾಗ ಚೆನ್ನಮ್ಮನವ್ರ ಪಾತ್ರವನ್ನ ನಾನು ಇದು ಮಾಡ್ಕೊಂಡಾಗ ನಿಜವಾಗ್ಲೂ ಅವ್ರ ಹತ್ರ ಮಾತಾಡಿದ್ದೆ. ಅವ್ರು ಕೇಳೋರು, ಯಾವ ರೀತಿ ಮಾಡ್ತೀರಾ ನೀವು ಸಂಗೊಳ್ಳಿ ರಾಯಣ್ಣದಲ್ಲಿ ಅಂತ ಕೇಳಿದಾಗ ಹೇಳ್ತಿದ್ವಿ, ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ, ನಾವು ಒಳ್ಳೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ಸಿನಿಮಾವನ್ನು ಮಾಡಿದ್ವಿ. ಅದರಲ್ಲಿ ಚೆನ್ನಮ್ಮನವ್ರ ಪಾತ್ರವನ್ನ ನಾವು ಹೈಲೈಟ್ ಅನ್ನ ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದ್ದೀರಾ. ನಿಜವಾಗ್ಲೂ ಇವತ್ತು ಬಹಳ ಇದಾಗಿರ್ತಕ್ಕಂಥ ದಿನ. ಇಂಡಸ್ಟ್ರಿ ಒಂದು ದೊಡ್ಡ ಜೀವವನ್ನು ಕಳ್ಕೊಂಡಿರ್ತಕ್ಕಂಥ ದಿನ ಆಗಿದೆ. ಅವ್ರಿಗೆ ವಾಣಿಜ್ಯ ಮಂಡಳಿಯಿಂದ ಈಗಾಗಲೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿನ ಕೊಡಬೇಕು ಅಂತೇಳಿ ಮೊದಲ ಬಾರಿಗೆ ಕರ್ನಾಟಕದಿಂದ ಒಬ್ಬ ಲೇಡಿ ಆರ್ಟಿಸ್ಟ್ಗೆ ದಾದಾ ಸಾಹೇಬ್ ಫಾಲ್ಕೆ ಕೊಡಲೇಬೇಕು ಅಂತ ಹೇಳಿ ನಾವೆಲ್ಲ ಆಗ್ರಹಿಸಿದ್ದೀವಿ. ಅದಕ್ಕೆ ಸರ್ಕಾರನೂ ನಿಜವಾಗ್ಲೂ ಲೆಟರ್ ಬರೆದು ಇದು ಮಾಡ್ತಾರೆ ಅಂತ ಕೇಳಿ ಕೇಳ್ತೀವಿ. ಅವರ ಕುಟುಂಬಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತೀವಿ.